ಬಟ್ ಮುಖ್ಯಮಂತ್ರಿಗಳು ಡೇ ಒನ್ನಲ್ಲೂ ಅದನ್ನೇ ಹೇಳಿದರು ಸರ್, 10 ರೂಪಾಯಿ ಲಂಚ ತಗೊಳಕ್ಕೆ ಬಿಡಲ್ಲ ಅಂತ ಹೇಳಿದರು. ಬಟ್ ಲಂಚ ಏನು ನಿಂತಿಲ್ಲ ಸರ್. ನಿಮಗೆ ಮಾಹಿತಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬೆಳಗ್ಗೆ ಎದ್ರು ಇಂಟೆಲಿಜೆನ್ಸ್ನವ್ರು ನಿಮ್ಗೆ ಹೇಳ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ಲಂಚ ಜಾಸ್ತಿನೇ ಆಗ್ತಾ ಇದೆ ಸರ್, ಆಗ್ತಾ ಇದೆ. ನೀವು ಇವತ್ತು ಒಂದಷ್ಟು ಲೋಕಾಯುಕ್ತ ದಾಳಿಗಳಾಗಿದೆ, ರೆಡ್ ಹ್ಯಾಂಡ್ ಆಗಿ ಸಿಗಾಗ್ತಾ ಇದ್ದಾರೆ. ಆಮೇಲೆ ಡಬಲ್ ಬಿಲ್ಗಳು ಎಲ್ಲ ಹಿಡಿತೀನಿ ನನಗೆ ಗೊತ್ತಿದೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರಲ್ಲಿ ಸ್ವಲ್ಪ ಎಕ್ಸ್ಪರ್ಟ್ ಇದ್ದಾರೆ. ಡಬಲ್ ಬಿಲ್ಗಳು ಇದನ್ನೆಲ್ಲ ನೀವು ಸ್ಕ್ರೂಟನೈಸ್ ಮಾಡಿದ್ರೆ ಗೊತ್ತಾಗ್ತದೆ. ಹಾಗಾಗಿ ಸ್ವಲ್ಪ ಏನೋ ಭ್ರಷ್ಟಾಚಾರವನ್ನು, ಅದೇ ಭ್ರಷ್ಟಾಚಾರ ಆಗೋಗಿರುತ್ತೆ, ಆಮೇಲೆ ಡಬಲ್ ಬಿಲ್ಲು ದುಡ್ಡು ತಗೊಂಬಿಟ್ಟಿರ್ತಾರೆ, ಆಮೇಲೆ ಸ್ಕ್ರೂಟ್ನಿ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಫಸ್ಟೇ ಆಗ್ದಂಗೆ ಹೆಂಗೆ ತಡಿಬೇಕು ಅಂತ ತಾವು ಯೋಚನೆ ಮಾಡಬೇಕು. ಆಮೇಲೆ ಅಧಿಕಾರಶಾಹಿ ಅನ್ನೋದು ಹೆಂಗಾಗಿದೆ ಅಂದರೆ, ಈ KPSC ಸುದ್ದಿ ಓದ್ತಾ ಇದ್ದೀವಲ್ವಾ, ಅವ್ನು ದುಡ್ಡು ಕೊಟ್ಬಿಟ್ಟು ಜಮೀನು ಮಾರಿ ದುಡ್ಡು ಕೊಟ್ಟು ಬಂದು ಕೆಲಸಕ್ಕೆ ಸೇರ್ಕೊಂಬಿಟ್ಟಿರ್ತಾನೆ. ಅವ್ನು ಬೆಳಗ್ಗೆ ಏನೋ ಕೆಲಸಕ್ಕೆ ಸೇರಿದ ಮೊದಲನೇ ದಿವಸದಿಂದನೇ ನಾನು ರಿಕವರ್ ಮಾಡ್ಕೊಳ್ಳೋದು ಹೆಂಗೆ ಅಂತ. ನೀವು ಯಾವ ಆಫೀಸರ್ ಮುಂದೆ ಹೋಗಿ ಕೂತ್ಕೊಂಡು ಮಾತಾಡಿ, ರೀ ಇನ್ನೂ ರಿಕವರಿ ಆಗಿಲ್ಲ ರೀ ಕೊಟ್ಟಿದ್ದು ಅಂತಾರೆ. ನೀವು ಹೇಳ್ತೀರಿ ಭ್ರಷ್ಟಾಚಾರ ತಡಿತೀನಿ ಅಂತ. ನೀವು ಯಾವ ಆಫೀಸರ್ ಹೋಗಿ ಕೂತಿ 1 ವರ್ಷ ಆಗಿರ್ತಿದ್ದು ಬಂದವನು, ಇನ್ನೂ ರಿಕವರಿ ಆಗಿಲ್ಲಣ್ಣ, ಇನ್ನೂ ಕೊಟ್ಟಿದ್ದು ವಾಪಸ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಒಂದು ಕೆಲಸ ಮಾಡಿ ಸರ್, ನಿಮಗೆ ಕರಪ್ಷನ್ ಕರ್ಬ್ ಮಾಡಬೇಕು ಅಂತ ಆಸೆ ಇರ್ಬೋದು. ಈಗ ನಮ್ಮ ವಿಜಯ್ ಅವರೇನೋ ಒಂದಷ್ಟು ಮಾಡಿದ್ದಾರೆ, ಸ್ಟಿಂಗ್ ಮಾಡ್ಕೊಂಬಂದು ಕೊಟ್ಟರೆ ನಿಮ್ಮ ಪ್ರೈಸ್ ಕೊಡ್ತೀನಿ ಅಂತ ಹಂಗೆ ಅನೌನ್ಸ್ ಮಾಡಿಬಿಡಿ ಈಗ. ಅಥವಾ ನೀವು ಈಗ ಯಾವುದೋ ಭಾರತ್ ಜೋಡೋ ಸಂಘಗಳು ಮಾಡಿದ್ದೀರಲ್ಲ, ಅದಕ್ಕೊಂದು ಟಾಸ್ಕ್ ಕೊಡ್ತೀರಾ ನೋಡಿ. ನಿಮ್ಮ ಪಂಚಾಯತಿ ಮಟ್ಟದಲ್ಲಿ, ಗೌರ್ಮೆಂಟ್ ಆಫೀಸ್ಗಳಲ್ಲಿ ಕರಪ್ಷನನ್ನು ನೀವು ತಡಿಬೇಕು. ಅಥವಾ ಪಬ್ಲಿಕ್ ಕಾಲ್ ಕೊಟ್ಬಿಡಿ. ಅಥವಾ ಒಂದು ಜಿನೈನ್ ಸ್ಟಿಂಗ್ ಮಾಡಿಕೊಟ್ರೆ ನೀವು ಆಫೀಸರು ಲಂಚ ತಗೊಳ್ಳೋದನ್ನು, ಲಂಚ ಕೇಳೋದನ್ನು, ಬೇಕು ಅಂತ ಕೆಲಸ ಮಾಡೋಕ್ಕೆ ಸತಾಯಿಸೋದನ್ನು ನೀವು ಏನೋ ಸಾಕ್ಷಿ ಸಮೇತ ಸರ್ಕಾರಕ್ಕೆ ಕೊಟ್ಟರೆ ನಿಮ್ಗೆ ಇಷ್ಟು ಫೀಸ್ ಕೊಡ್ತೀವಿ ಅಂತ. ಅಲ್ಲ, ಆ 1 ಲಕ್ಷ ರೂಪಾಯಿನೂ ಅವರಿಂದನೇ ವಸೂಲಿ ಮಾಡಬೇಕು ಅಧಿಕಾರಿಗಳಿಂದ. ಅದೇ ವಸೂಲಿ ಮಾಡಿ ಅವ್ರಿಗೆ ಕೊಡ್ತೀವಿ ಅಂತ ಹಂಗೆ ಮಾಡಿಬಿಟ್ರೆ 100% ಫುಲ್ ಸ್ಟಾಪ್ ಇರುತ್ತೆ ಸರ್. ಅಲ್ಲ, ಲಂಚ ರಾಮರಾಜ್ಯ ಬಂದರು ರಾಗಿ ಬೀಸೋದು ತಪ್ಪಲ್ಲ ಅಂತ ಹೇಳ್ತಾರಲ್ಲ. DK ಶಿವಕುಮಾರ್ ಬಂದರು ಲಂಚ ತಪ್ಪಲ್ಲ ಕಾಮನ್ ಮ್ಯಾನ್ಗೆ. ನಾಳೆ ಇನ್ನೊಬ್ರು ಬಂದರೂ ತಪ್ಪಲ್ಲ. ನಾಳೆ ತಗೊಂಡೋಗಿ ನಿಮ್ಮನ್ನು ಕೂರಿಸಿದ್ರು CM ಹುದ್ದೆಯಲ್ಲಿ, ನಿಮ್ಮ ಕೆಳಗಡೆ ಇರೋರೆಲ್ಲ ಬೆಳಗ್ಗೆ ಬಂದ ತಕ್ಷಣ ಇವತ್ತು ಏನು ವರ್ಕೌಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಹಾಗಾಗಿ ನಮ್ಮ ದೇಶಗಳಲ್ಲಿ ಭ್ರಷ್ಟಾಚಾರ ಅನ್ನೋದು ರಕ್ತದಲ್ಲಿ, ಮನುಷ್ಯನ ರಕ್ತದಲ್ಲಿ ಬೆರೆತೋಗ್ಬಿಟ್ಟಿದೆ. ಅದನ್ನು ಈಚೆ ತೆಗೆಯೋದು ಭಾಳ ಕಷ್ಟ. ಅದು ಯಾವ ಶತಮಾನ ಬರಬೇಕು, ಯಾವ ಸುಧಾರಕ ಬರಬೇಕು, ಇದೆಲ್ಲ ತಮಾಷೆಯಾಗಿ ಕಾಣುತ್ತೆ. ಹೌದು, ಯಾವ ಕಾರಣಕ್ಕೂ ಭ್ರಷ್ಟಾಚಾರಕ್ಕೆ ಬಿಡಲ್ಲ, ಅವಕಾಶ ಕೊಡಲ್ಲ ಅಂತ ಹೇಳೋದು ಲಿಟ್ರಲಿ ತಮಾಷೆಯಾಗಿ ಕಾಣುತ್ತೆ. ಯಾವ್ದಾರ ಗೌರ್ಮೆಂಟ್ ಆಫೀಸ್ಗೆ ಅವರೇ ಮಾರುವೇಷದಲ್ಲಿ ಹೋಗ್ಬಿಟ್ರೆ ಗೊತ್ತಾಗುತ್ತೆ, ವಿಶ್ವರೂಪ ದರ್ಶನ ಆಗುತ್ತೆ. ಕರಪ್ಷನ್ನ ವಿಶ್ವರೂಪ ದರ್ಶನ ಆಗುತ್ತೆ. ಯಾವ ಕಾರಣಕ್ಕೂ ಇವನು ಆ ಅಧಿಕಾರಿನ ಮುಖ ತೋರ್ಸೋಕ್ಕೆ ಇವನು ಏನೋ 2 ರೌಂಡ್ ದುಡ್ಡು ಕೊಟ್ಟು ಆಮೇಲೆ ಎದುರುಗಡೆ ಹೋಗಿ ಕೂತ್ಕೊಳ್ಳೋಕೆ ಸಾಧ್ಯ. ಇಲ್ಲಾಂದ್ರೆ ಮಾಮೂಲು ಅವ್ರದ್ದೊಂದು ಸಿಸ್ಟಮ್ ಇರುತ್ತೆ, ಬ್ರೋಕರ್ಗಳಿರ್ತಾರೆ, ಅವರ ಮೀಡಿಯೇಟರ್ಗಳಿರ್ತಾರೆ, ಅವ್ರ ಕಾನೂನುಗಳಿರ್ತಾರೆ. ಅವನಿಗೆ ಹೋಗಿ ನಮಸ್ಕಾರ ಹೊಡೆದು ಆಮೇಲೆ ಮಿಕ್ಕಿದ ಇವ್ರ ಕೆಲಸ ಆದರೆ ಇವರು ಅದೃಷ್ಟ ದುಡ್ಡು ಕೊಟ್ಟ ಮೇಲೂ ಇಂಥ ಪರಿಸ್ಥಿತಿ ಇದೆ. ಏನಾದ್ರು ಈ ಟೆಕ್ನಾಲಜಿನ ಬಳಸಿ ಆ ಕೇಜ್ರಿವಾಲ್ ಅವರು ಒಂದಷ್ಟು ಕೆಲಸಗಳು ಮಾಡೋಕ್ಕೆ ಅಂತ ಹೊರಟಿದ್ರು, ಕರಪ್ಷನ್ ಕರ್ಬ್ ಮಾಡೋಕ್ಕೆ ಒಂದಷ್ಟು ಕೆಲಸಗಳನ್ನು ತಗೊಂಡಿದ್ರು. ಆ ಮಾಡಲೇ ಅದನ್ನು ಫಾಲೋ ಮಾಡ್ಬೋದಾ ನೋಡಿ. ಹೇಗೆ ಇದೆ, ಸುಮಾರು ಜನ ಈ ಏನೋ ಭ್ರಷ್ಟಾಚಾರ ವಿರೋಧಿ ವೇದಿಕೆಗಳಿದೆ, ಬೇರೆ ಬೇರೆ ದೇಶದ ಮಾಡೆಲ್ಗಳಿದೆ. ಎಲ್ಲಿ ಕರಪ್ಷನ್ ರೇಟ್ ತೀರಾ ಕಡಿಮೆ ಇದೆಯೋ ಆ ದೇಶದಲ್ಲಿ ನಮ್ಮಲ್ಲಿ ಒಂದಷ್ಟು ಜನ ಆಫೀಸರ್ಸ್ನ ಕಳಿಸಿ, ಟಾಪ್ ಆಫೀಸರ್ನ ಕರಪ್ಷನ್ ಏನೋ ಮಾಡದೇ ಇರುವಂಥ ಆಫೀಸರ್ಗಳನ್ನ ಬೇರೆ ದೇಶದಲ್ಲಿ ಕರಪ್ಷನ್ ಇಲ್ಲದೇ ಇರೋ ದೇಶಕ್ಕೆ ಕಳಿಸಿ, ಅಲ್ಲಿ ಯಾವ ಮಾಡೆಲ್ ಇದೆ, ಟೆಕ್ನಾಲಜಿನ ಬಳಸಿ ಕರಪ್ಷನ್ ಹೆಂಗೆ ಕರಬ್ ಮಾಡೋದು ಇತ್ಯಾದಿ ಏನಾರು ಯೋಚನೆ ಮಾಡ್ಬೋದೋ ಯೋಚನೆ ಮಾಡಿ ಸರ್. ಅದು ಬಿಟ್ಟು ಕೇವಲ ಅವ್ರನ್ನೆಲ್ಲ ನೀವು ವಿಡಿಯೋ ಕಾನ್ಫರೆನ್ಸಲ್ಲಿ ಕೂತ್ರೆ ಅವ್ನು ಮೆಸೇಜ್ ಮಾಡ್ತಾ ಇರ್ತಾನೆ, ಬಂತೇನೋ ದುಡ್ಡು ಕಲೆಕ್ಷನ್ ಆಯಿತಾ ಅಂತ ಮೆಸೇಜ್ ಮಾಡ್ತಾ ಇರ್ತಾನೆ. ನಿಮ್ಮ ಭಾಷಣ ಕೇಳ್ತಾನೆ ಅದು ಕಲೆಕ್ಷನ್ ಆಯಿತಾ ಸಂಜೆ ಒಳಗಡೆ ಅಂತ ಮಾಡ್ತಾ ಇರ್ತಾನೆ. ಹಾಗಾಗಿ ಇದೆಲ್ಲ ಏನೋ ಬಿಗ್ ಜೋಕ್ ಆಗಿ ಪರಿಣಮಿಸುವ ಎಲ್ಲ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಮುಖ್ಯಮಂತ್ರಿಗಳು ನಿಜವಾಗ್ಲೂ ಕನ್ಸರ್ನ್ ಇದ್ದರೆ ಸೊಸೈಟಿ ಸ್ವಲ್ಪ ಕರಪ್ಷನ್ ಫ್ರೀ ಆಗಬೇಕು, ಬಡವನಿಗೂ ಗೌರ್ಮೆಂಟ್ ಸರ್ವೀಸು ಏನೋ ಫ್ರೀಯಾಗಿ ಸಿಗಬೇಕು. ಬೆಳಗ್ಗೆ 5 ನಿಮಿಷ ಹೋಗಿ ಗೌರ್ಮೆಂಟ್ ಕೆಲಸ ಏನಾರು ಇದ್ರ ಕೆಲಸ ಮುಗಿಸ್ಕೊಂಡು ಆಫೀಸ್ಗೆ ಬಂದು ಕೆಲಸ ಮಾಡೋ ಥರ ಇರಬೇಕು ಪ್ರೈವೇಟ್ ಫರ್ಮ್ಗಳಿಗೆ. ಹಂಗಲ್ಲ, ಇಲ್ಲಿಂದ ಊರುಗಳಿಗೆ ನಮ್ಮ ಈಗೆಲ್ಲ ಯೂತ್ಗಳು ನೋಡ್ತೀವಲ್ಲ ಸರ್, ಅವನದೇನೋ ಒಂದು ಜಮೀನ್ದೊಂದು ಕೆಲಸ ಇರ್ತದೆ, ಜಸ್ಟ್ ಒಂದು ಅವರ ಅಪ್ಪನ ಹೆಸರಿಂದ ಅವನ ಹೆಸರಿಗೆ ಆಗಬೇಕಾಗಿರುತ್ತೆ, ಅಥವಾ ಅವ್ರ ತಾತನ ಹೆಸರಿಂದ ಅವರ ಹೆಸರಿಗೆ ಆಗಬೇಕಾಗಿರುತ್ತೆ. ಒಂದು ಸಣ್ಣದು ಯಾವುದೋ ಒಂದು ಏನೋ ಬರ್ತ್ ಸರ್ಟಿಫಿಕೇಟ್ ತಗೊಳ್ಳೋದಿರ್ತದೆ, ಏನೋ ಅವ್ರ ಅಪ್ಪಂದು ಯಾವುದೋ ಡೆತ್ ಸರ್ಟಿಫಿಕೇಟ್ ತಗೊಳ್ಳೋದಿರ್ತದೆ, ಇನ್ನೊಂದು ಯಾವುದೋ ಕ್ಯಾಶ್ ಸರ್ಟಿಫಿಕೇಟ್ ತಗೊಳ್ಳೋದಿರ್ತದೆ, ಇನ್ನೊಂದೇನೋ ಋಣಭಾರ ಪತ್ರ ತಗೊಳ್ಳೋದು, EC ತಗೊಳ್ಳೋದಿರ್ತದೆ, ಯಾವುದೋ NOC ತಗೊಳ್ಳೋದಿರುತ್ತೆ. ಇಲ್ಲಿ ಕೆಲಸಕ್ಕೆ 3 ದಿನ ರಜಾ ಹಾಕಿ ಹೋಗಿ ಸುತ್ತಾಡಬೇಕು ಹಳ್ಳಿಗಳಲ್ಲಿ. ಅವನು ಬೆಂಗಳೂರಿಂದ ಬಂದವನೇ ಅಂದರೆ ಮೇಲಿಂದ ಕೆಳಗಡೆ ನೋಡಿ, ಹೌದಾ ನಾನು ಇವತ್ತು ಯಾವ ಮಾರಿಸಿದ್ರೆ ಇನ್ನು 2 ದಿನ ಅವನು ಗ್ಲಾಸ್ ಆಗುತ್ತೆ ಅಂತ ಅವನೇನು ಮಾಡ್ತಾನೆ, ಮತ್ತೆ ರೇಟ್ ಜಾಸ್ತಿ ಮಾಡ್ತಾನೆ. ಇದು ಭ್ರಷ್ಟಾಚಾರದ ವಿಶ್ವರೂಪ ದರ್ಶನ ಇದು.